ಎಕ್ಸ್ಕ್ಯೂಸ್ ಮೀ, ಬೇಗ ಬೇಗನೆ ನನಗೆ ಒಂದು ರೂಮ್ ಕೊಡಿ. ಬಹಳ ಜೋರಾಗಿ ನಿದ್ದೆ ಬರ್ತಿದೆ. ಹಾ, ನಿಮ್ಮ ಹೆಸರು? ನನ್ನ ಹೆಸರು ಭೂತನಾಥ್. ಹಾ, ಇದೆಂತ ಹೆಸರು? ಏನ್ ಮಾಡ್ಲಿ, ನನ್ನ ಅಪ್ಪ ಅಮ್ಮ ಹೆಸರಿಟ್ಟಿದ್ದಾರೆ. ಅವರು ಹೇಳಿದ್ರು ನಾನು ಭೂತ್ ಅಂತೆ. ಭೂತ್. ನೀವು ಅವರಿಗೆ ಬಹಳ ತೊಂದರೆ ಕೊಡ್ತಿರಬಹುದು. ವೆರಿ ಗುಡ್. ಯಾವ್ದಾದ್ರು ಬಾಯ್ನ ಕರಿತೀರೋ ನನ್ನ ಸೂಟ್ ಕೇಸನ್ನು ರೂಮಿಗೆ ತಲುಪಿಸೋದಕ್ಕೆ? ಹಾ, ರಾಮ್ ಸಿಂಗ್, ಈ ಕೀ ತಗೋ ಮತ್ತು ಸಾಹೇಬ್ರನ್ನ ರೂಮ್ಗೆ ಬಿಡು. ನಾನು ನಿದ್ದೆ ಮಾಡ್ತೀನಿ. ರೂಮ್ ಬಂದಾಗ ಎಬ್ಸಿ. ಭೂತ! ಅರೆ, ಏನಾಯ್ತು? ಯಾಕೆ ಗದ್ದಲ ಮಾಡ್ತೀರಿ? ಭೂತ! ಸೂಟ್ಕೇಸ್ಗೆ ನುಗ್ಗಿದೆ. ಈಗ ನೋಡ್ತೀನಿ ಸೂಟ್ ಕೇಸ್ ಒಳಗೆ ಏನಿದೆ ಅಂತ. ಬ್ಯಾಡ್ ಮ್ಯಾನರ್ಸ್. ನಾಕ್ ಅಂತ ಮಾಡ್ಬೇಕಿತ್ತಲ್ಲ. ಭೂತ್ ಭೂತ್ ಎಲ್ಲಿದೆ? ಭೂತ್, ನನಗೆ ಭಯ ಹೋಗ್ತಿದೆ. ಕಮೋಶ್, ಏನಾಯ್ತು ಏನಾಯ್ತು? ನಾನು ಇನ್ಸ್ಪೆಕ್ಟರ್ ಮನಮಾನಿ. ಸೋಸ್ದಲ್ಲಿ ಚಾಯ್ ಕುಡಿತೀನಿ. ಬೇಗನೆ ಹೇಳು, ವಿಷಯ ಏನು ಅಂತ. ನಾನು ಅಪರಾಧಿನ ಓಡಿ ಹೋಗಿ ಹಿಡ್ಕೊಂಡ್ಬಿಡ್ತೇನೆ. ಸರ್, ಅಪರಾಧಿನ ಯಾರು ಹಿಡಿಯುವ ಹಾಗಿಲ್ಲ. ಯಾಕೆಂದ್ರೆ ಅದೊಂದು ಭೂತ. ಯಾವಾಗ ಬೇಕಾದ್ರೂ ಬರ್ಬೋದು, ಎಲ್ಲಿಂದ ಬೇಕಾದ್ರೂ ಬರ್ಬೋದು. ನಮ್ಮ ಎಲ್ಲ ಹಣ ತಗೊಂಡು ಓಡಿ ಹೋಗುತ್ತೆ. ಮನಮಾನಿ ಹತ್ರನೇ ಮಜಾಕ? ನೀವು ಇವತ್ತಿನ ತಾರೀಕಿನಲ್ಲೂ ಭೂತನ ನಂಬ್ತೀಯಾ? ನಿಮಗೆ ಭೂತಗಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನು ಹೋಗ್ತೀನಿ ಮತ್ತೆ ಎಲ್ಲ ರೂಪಾಯಿ ತಗೊಂಡು ಹೋಗ್ತಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ಐ ಆಮ್ ಗೋಯಿಂಗ್. ನಾನು ಯಾಕೆ ಮೈಂಡ್ ಮಾಡ್ಲಿ? ನಿಮ್ಮ ರೂಪಾಯಿ ನೀವು ತಗೊಂಡು ಹೋಗ್ತೀರಿ. ಹೋಗಿ ಹೋಗಿ. ಮ್ಯಾನೇಜರ್, ಭೂತ ಭೂತ ಭೂತ. ಮ್ಯಾನೇಜರ್ ಭೂತ. ಚಮ್ಮತ್ ಸಿಂಗ್ ಬೇಗನೆ ಓಡು, ಇಲ್ಲಂತೂ ಭೂತಗಳೇ ತುಂಬಿಕೊಂಡಿವೆ. ಓಡು ಓಡು. ಚಮ್ಮತ್ ಸಿಂಗ್, ನಿಂತ್ಕೊಳ್ಳಕ್ ಸಮಯ ಇಲ್ಲ, ಬೇಗನೆ ಓಡು. ಅರೆ, ಎಷ್ಟೊತ್ತಿಂದ ಓಡ್ತಾ ಇದ್ದೀನಿ. ಈ ಪೊಲೀಸ್ ಸ್ಟೇಷನ್ ಯಾಕೆ ಸಿಗ್ತಾ ಇಲ್ಲ? ನಾನು ಚಹಾ ತಗೊಂಡು ಬರ್ತೀನಿ ಸಾಹೇಬ್ರೆ. ನಾನು ಬರ್ತೀನಿ ಸಾಹೇಬ್ರೆ. ಅಯ್ಯೋ ದೇವ್ರೆ, ಹೀಗೆ ನಡೀತಾ ಹೋದ್ರೆ ನನಗೆ ಹೋಟೆಲ್ಗೆ ಕೆಟ್ಟ ಹೆಸರು ಬರುತ್ತೆ. ಮತ್ತೆ ಇದು ಭೂತದ ಜಾಗ ಅಂತ ತಿಳ್ಕೊಂಡು ಇಲ್ಲಿಗೆ ಯಾರು ಬರೋದಿಲ್ಲ. ಗಟ್ಟು ಬಟ್ಟು ಅನ್ನು ಕರೆಸ್ಬೇಕಾಗತ್ತೆ. ಗಟ್ಟು ಬಟ್ಟು ಬೇಗ ನನ್ನ ಹೋಟೆಲ್ಗೆ ಬನ್ನಿ. ನನ್ನ ಹೋಟೆಲ್ನಲ್ಲಿ ಭೂತಗಳ ಹಾವಳಿ ಇದೆ, ಬೇಗ ಬನ್ನಿ. ಏನಂತೀರಿ? ನಿಮ್ಮ ಬೆನ್ನ ಹಿಂದೆ ಭೂತ ಇದೆಯಾ? ಆಗ್ಲಿ, ಡೋಂಟ್ ವರಿ, ನಾವೀಗ ಬರ್ತೀವಿ. ಅರೆ ಗಟ್ಟು, ವಿಶ್ರಾಂಪುರ ಇಂಟರ್ನ್ಯಾಷನಲ್ ಹೋಟೆಲ್ ನ ಮಾಲೀಕ ಮಿಸ್ಟರ್ ಕೇತಾನ್ ಅವರ ಫೋನು. ಅವರ ಹೋಟೆಲ್ಗೆ ಭೂತಗಳು ದಾಳಿ ಮಾಡಿದವಂತೆ. ದಾಳಿ, ಎಲ್ಲರೂ ಪ್ರಾಣ ಕೈಲಿಡ್ಕೊಂಡು ಓಡ್ತಿದ್ದಾರೆ. ನಾವು ಬೇಗ ಹೋಗ್ಬೇಕು. ಹೋಗೋ ಬೇಗ. ಹೋಗೋಣ. ಟಿಂಗ್ ಟಾಂಗ್, ನಾವು ಹೋಗ್ತಿದ್ದೀವಿ. ನನ್ ಬೆರಳು. ಏನಾಯ್ತು? ಭಟ್ರು ಹೀಗೆ ಬಾಗಿಲು ಹಾಕಿದ, ಭಟ್ರ ಬೆರಳು ಸಿಕ್ತು. ಯಾರು ಕೂಗಾಡ್ತಿರೋದು? ಓ ಸಾಹೇಬ್ರೆ, ನೀವು? ಸಾರಿ, ನೀವ್ ಹೇಳಿದ್ರಿ ನಾವು ಹೊರಗೆ ಹೋಗ್ತಾ ಇದೀವಿ ಅಂತ. ಹೌದು, ನಾವು ಕೆಲಸದ ಮೇಲೆ ಹೋಗ್ತಿದ್ದೀವಿ. ನೀವು ಬಾಗಿಲು ಹಾಕೊಳ್ಳಿ. ಬಾಸ್, ಬಹಳ ಕೆಟ್ಟದಾಯ್ತು. ಹೋಟೆಲ್ ಮಾಲೀಕ ಫೋನ್ ಮಾಡಿ ಗಟ್ಟು ಬಟ್ಟವನ್ನು ಕರೆಸಿದ್ರು. ಅವರಿಬ್ರು ಬರ್ತಿರ್ಬಹುದು. ದುಃಖಿರಮ್ಮ, ಹೆಚ್ಚು ದುಃಖಿ ಆಗಬೇಡ. ಬರ್ಲಿ ಗಟ್ಟು ಬಟ್ಟು ಬರಲಿ ಬಿಡು. ಅವರನ್ನು ನೋಡ್ಕೋತೀನಿ. ಹಂಸ ಠಾಕೂರ್ ನಕ್ಕಾಗ ನನ್ ಗೊತ್ತಿಲ್ಲ ಬೇರೆ ಯಾರು ಯಾಕೆ ನಗೋದಿಲ್ಲ ಅಂತ. ನೀವೆಲ್ರೂ ನಗಿಯಾಡಿ. ಸಾಕು. ಎಷ್ಟು ನಗ್ತೀರಿ?
ಕಾರಣ ಇಲ್ಲದೆ ನಗೋದು ಒಳ್ಳೇದಲ್ಲ. ಆನ್ ಮಾಡು. ಎಲ್ಲಿ ತನಕ ನಮ್ಮ ಬಳಿ ಈ ಹಾಲೋಗ್ರಾಫಿಕ್ ಇಮೇಜ್ ಮೆಷಿನ್ ಇದೆಯೋ ಅಲ್ಲಿ ತನಕ ಗಟ್ಟು ಬಟ್ಟು ನಮ್ಮನ್ನ ಏನೂ ಮಾಡೋ ಹಾಗಿಲ್ಲ. ಏನು ಮೋನಾ? ಮೋನಾ, ಹೌದು ಸರ್, ಗಟ್ಟು ಬಟ್ಟುಗೆ ಕೂಡ ನಂಬಿಕೆ ಬರುತ್ತೆ ಇಲ್ಲಿ ಭೂತ ಇದೆ ಅಂತ. ಅವರ ಸ್ವಾಗತಕ್ಕಾಗಿ ನಾನು ಹೋಗ್ತೀನಿ, ಅಂದ್ರೆ ನನ್ನ ಇಮೇಜ್ ಹೋಗುತ್ತೆ. ಅವರು ಕೂಡ ಹೆದರಿ ನಗೆಯಾಡಿ ನಗೆಯಾಡಿ. ನಾನು ನಗುವಾಗ ಜಗತ್ತು ಯಾಕೆ ನಗೋದಿಲ್ಲ? ನಗೆ. ಅಯ್ಯಯ್ಯ, ಗಟ್ಟು ಬಟ್ಟನ 6 ಅಂತ ಹೇಳತ್ತೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲೇನೋ ನಡೆಯೋದ್ರಲ್ಲಿದೆ. ಮಿಸ್ಟರ್ ಕೇತನ್ ಎಲ್ಲಿದ್ದಾರೆ? ನಮಗೆ ಅವರ ಫೋನ್ ಬಂದಿತ್ತು, ಇಲ್ಲಿ ಎಲ್ಲರೂ ಭೂತಗಳಿಂದ ಕಂಗಲಾಗಿದ್ದಾರೆ ಅಂತ. ನೋಡಿ, ಸಾಹೇಬ್ರೀಗ ರೂಮಲ್ಲಿದ್ದಾರೆ. ಮ್ಯಾನೇಜರ್ ಕೂಡ ಅವ್ರ ಹತ್ರ ಏನೋ ಕೆಲಸದಲ್ಲಿ ಹೋಗಿದ್ದಾರೆ. ಮತ್ತೆ ನಾನು ಇವತ್ತೇ ಜಾಯ್ನ್ ಆಗಿದ್ದೀನಿ. ಮತ್ತು ಇಲ್ಲಿ ಕೇಳಿ ಬರ್ತಿದೆ ಇಲ್ಲಿ ಭೂತ ಇದೆ ಅಂತ. ಮೇಡಮ್ ಅವರೇ, ಭೂತ ಗೀತ ಏನಿಲ್ಲ. ಯಾರೋ ಭೂತದ ಹಾಗೆ ಮಾಡಿ ಎಲ್ಲರನ್ನು ಹೆದರಿಸ್ತಿದ್ದಾರೆ. ಓ, ಇದು ನನ್ನ ಇನ್ಸಲ್ಟ್. ಅಯ್ಯ, ನಿಮ್ ಇನ್ಸಲ್ಟ್ ಹೇಗೆ? ಎದುರುಗಡೆ ನಾನಿದ್ರು ನಿಮ್ಗೆ ನಂಬಿಕೆ ಬರ್ತಾ ಇಲ್ಲ. ನಾನು ಹೋಗ್ತಿದ್ದೀನಿ. ಬಾಯ್ ಬಾಯ್ ಬಾಯ್. ಬಟ್ಟು ಏನಾಯ್ತು? ನೀವು ಹೆದರೋದು ನೋಡಿದ್ರೆ ಯಾವ್ದೋ ಭೂತ ನೋಡಿದ ಹಾಗೆ. ಹಲೋ ಬಟ್ಟು. ಇರ್ತದೆ ಇರ್ತದೆ, ಭೂತ ಇರುತ್ತೆ. ನಾನು ನೋಡಿದೆ, ಹಾರ್ಕೊಂಡಿಲ್ಲ ಹೋಯ್ತು. ಅರೆ ಗಟ್ಟು, ಆ ಹುಡುಗಿ ಭೂತವಾಗಿತ್ತು. ಭೂತ ಮೇಲೆ ಹೋಯ್ತು, ಮೇಲೆ ಇಲ್ಲ. ಮೇಲೆ ಹಾರಿ ಹೋಗಿದ್ರೆ ನಿಮ್ಮ ಹತ್ರ ಇರ್ಬೇಕಿತ್ತು. ಹ ಸರಿ, ಈಗ ಕೆಳಗೆ ಬನ್ನಿ ಬನ್ನಿ. ಇಲ್ಲಿದ್ದಾರೆ. ಗಟ್ಟು ಬಟ್ಟು, ಒಳ್ಳೇದಾಯ್ತು ನೀವು ಬಂದದ್ದು. ಥ್ಯಾಂಕ್ ಯು. ಪ್ಲೀಸ್ ಹೆಲ್ಪ್ ಅಸ್. ಯಾರೋ ಭೂತಗಳಾಗಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. 10 ಮಂದಿ ಮ್ಯಾನೇಜರ್ ಓಡೋಗಿದ್ದಾರೆ. ಇವರು ಮಿಸ್ಟರ್ ವರ್ಮಾ ಈಗಷ್ಟೇ ಜಾಯಿನ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಇವರು ಕೂಡ ಎಷ್ಟು ದಿನ ಇರ್ತಾರೆ ಅಂತ. ಡೋಂಟ್ ವರಿ ಸರ್, ನಾನು ಭೂತಗಳಿಗೆ ಹೆದರೋದಿಲ್ಲ. ಯಾಕಂದ್ರೆ ಭೂತ ಇರೋದೇ ಇಲ್ಲ. ಇರ್ತದೆ ಇರ್ತದೆ, ಭೂತ ಇರ್ತದೆ. ನಾನು ಹೇಳ್ತೀನಿ, ಭೂತ ಇದೆ. ಏನೋ ಬಟ್ಟು ಹೇಳ್ತಾರೆ, ಇರ್ತದೆ ಇರ್ತದೆ, ಆದ್ರೆ ನಕಲಿ. ನಾವು ಈಗ ಅವರ ಗುಟ್ಟನ್ನು ಬಯಲ್ ಮಾಡ್ತೀವಿ. ನಡೀರಿ ಬಟ್ಟು, ಪೂರ್ತಿ ಹೋಟೆಲ್ಗೆ ಹೋಗಿ ನೋಡ್ಕೊಂಡು ಬರೋಣ. ಮಿಸ್ಟರ್ ವರ್ಮಾ, ಏನೇ ಅಪಾಯ ಇದ್ರು ಕಾಲಸ್. ಅಯ್ಯ, ಬಟ್ಟು, ನಾವು ಆ ಕಡೆ ನೋಡಿ ಬರೋಣ. ಸರ್ ಸರ್, ಪ್ಲೀಸ್ ಹೆಲ್ಪ್ ಮಾಡಿ. ನನ್ನ ಡಾಗಿ ಕಳ್ದೋಗಿದೆ. ಪ್ಲೀಸ್ ಅದನ್ನ ಹುಡುಕಿ ಕೊಡಿ, ಪ್ಲೀಸ್. ಅರೆ ಡೋಂಟ್ ವರಿ ಮೇಡಮ್, ಡೋಂಟ್ ವರಿ. ನಾವು ನಿಮ್ಮ ಡಾಗಿಯನ್ನು ಹುಡುಕೋದಕ್ಕೆ ಖಂಡಿತ ಸಹಾಯ ಮಾಡ್ತೀವಿ. ಥ್ಯಾಂಕ್ ಯು. ನನ್ನ ಜೊತೆ ಬನ್ನಿ. ನಾನು ಅದನ್ನ ಈ ಕಡೆ ಹೋಗೋದನ್ನ ನೋಡಿದೀನಿ. ಅರೆ ಬಟ್ಟು ಇದನ್ನಲ್ಲ, ಬಟ್ಟು ನೀವೇನ್ ಹೆದರ್ಬೇಡಿ, ಅವನು ಅದನ್ನು ಹುಡುಕ್ತಾನೆ. ಓ, ಅರೆ ವಾ, ಇದಕ್ಕಿದ್ದಕ್ಕೆ ಬೆಳಕು ಬಂತು. ಬಟ್ಟು ಎಲ್ಲಿದ್ದಾರೆ? ಬಟ್ಟು, ಏನ್ ಮಾಡ್ತಿದ್ರಿ ನೀವು? ಗಟ್ಟು, ಈ ಕಳ್ಳ ಬಹಳ ಜಾಣ. ನೆಲದಲ್ಲಿ ಯಾವ ಗುರುತು ಕೂಡ ಬಿಡ್ಲಿಲ್ಲ. ನೆಲ ಇದ್ರೆ ತಾನೇ ಗುರುತು ಇರೋದು. ಕೆಳಗೆ ನೋಡಿ, ಎಲ್ಲಿದ್ದೀರಿ ನೀವು? ಕಾಪಾಡು ಗಟ್ಟು. ಡೋಂಟ್ ವರಿ, ಕೆಳಗೆ ನೋಡು, ಸ್ವಿಮ್ಮಿಂಗ್ ಪೂಲ್ ಇದೆ. ಈಗ ನನ್ನ ಪರ್ಫೆಕ್ಟ್ ಡೈವಿಂಗ್ ನೋಡು. ಅರೆ ಗಟ್ಟು, ಫುಲ್ಲ ನೀರು ಮತ್ತೆ ನನ್ನ ಕತೆ ಎರಡು ಮುಗೀತು.
ಬಟ್ಟು ಬಟ್ಟು ನೀವು ಜೋಪಾನವಾಗಿದ್ದೀರಲ್ಲ? ಅಯ್ಯ, ಈ ಹೋಟೆಲ್ ಅಂತೂ ಭೂತಗಳಿಂದ ತುಂಬಿಕೊಂಡಿದೆ. ಎಲ್ಲಿ ನೋಡಿದ್ರು ಬರೀ ಭೂತಗಳೇ ಇದ್ದಾವೆ. ಬಟ್ಟು ನೀವು ಎಲ್ಲಿಗೂ ಹೋಗ್ಬೇಡಿ, ಇಲ್ಲೇ ಆರಾಮ ಮಾಡಿ. ನಾನು ಆ ಭೂತವನ್ನು ನೋಡಿ ಬರ್ತೀನಿ. ಗಾಳಿಲಿ ಹಾರಾಡ್ತಿತ್ತಲ್ಲ ಅದನ್ನ. ಅಷ್ಟೊತ್ತಲ್ಲಿ ನೀವು ಇನ್ಸ್ಪೆಕ್ಟರ್ ಮನ್ಮಾನಿಗೆ ಫೋನ್ ಮಾಡಿ. ಕಟ್ಟುಬಟ್ಟುವಿನ ಸ್ಥಿತಿ ಟೈಟ್ ಮಾಡಿದೀವಿ ನಾವು. ಎಲ್ಲಿ ತನಕ ಅಂದ್ರೆ ಅವರ ಇಮೇಜ್ ಕೂಡ ಈ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ನಾವು ಅವರ ಇಮೇಜ್ ತೋರಿಸಿ ಜನರಿಗೆ ನಂಬಿಕೆ ಹುಟ್ಟಿಸಬಹುದು. ಕಟ್ಟುಬಟ್ಟು ಕೂಡ ಭೂತ ಆಗಿದ್ದಾರೆ. ಭೂತ ನಗೆಯಾಡಿ ನಗೆಯಾಡಿ. ಹಂಸ ನಗಾಡುವಾಗ ಜನರು ಯಾಕೆ ನಗಾಡುದಿಲ್ಲ? ನಗೆಯಾಡಿ ನಗೆಯಾಡಿ. ಬಟ್ಟನ 6 ಅನ್ಸ್ ಹೇಳುತ್ತೆ. ಇಲ್ಲೇನೋ ಅಪಾಯದ ಅಪಾಯ, ಇಲ್ಲೇನೋ ನಡೆಯೋದ್ರಲ್ಲಿದೆ. ಸಾಕು ಸಾಕು, ಎಷ್ಟು ನಗಾಡ್ತೀರಿ? ಈಗ ನಾವು ಈ ಹೋಟೆಲ್ ಅನ್ನ 4 ಕಾಸಿಗೆ ಖರೀದಿ ಮಾಡ್ತೀವಿ, ಮತ್ತೆ ಬಹಳ ಮೋಜ್ ಮಾಡ್ತೀವಿ. ನಾಗೆ ಅಣ್ಣ, ಈ ಹೋಟೆಲ್ ಅನ್ನು ನೀವು ಉಚಿತವಾಗಿ ತಗೋಬೇಡಿ. ಇಲ್ಲಿ ಭೂತಗಳಿವೆ, ಭೂತಗಳು. ಏನು? ನಾನ್ ಸ್ವತಃ ನೋಡಿದ್ದೀನಿ. ಮಾನವೀಯತೆಯಿಂದ ನಿಮಗೆ ಹೇಳೋದು ನನ್ನ ಧರ್ಮ ಆಗಿತ್ತು, ಹಾಗಾಗಿ ನಾನು ಹೇಳಿದೆ. ಧನ್ಯವಾದ. ನೀವು ನಮ್ಮನ್ನ ಪಾರು ಮಾಡಿದ್ರೆ ನಾವು ಈ ಹೋಟೆಲ್ ಅನ್ನ ಖರೀದಿಸೋದಿಲ್ಲ. ಥ್ಯಾಂಕ್ ಯು. ಸರಿ, ನಾನು ಬರ್ತೀನಿ. ಬಾಯ್ ಬಾಯ್. ಕೇಳಿದ್ರ? ಇಲ್ಲಿ ಬಹಳ ಭೂತಗಳಿವೆ. ಕೇಳಿದ್ರ ನೀವು? ನಗೆಯಾಡಿ. ಮ್ಯಾನೇಜರ್ ಸರ್, ನೀವಿಲ್ಲಿ ಭೂತ ನೋಡಿದ್ದೀರಾ? ಇಲ್ಲ ಸರ್, ನೋಡಿಲ್ಲ. ಆದ್ರೆ ಇಲ್ಲಿನ ಜನರ ಮಾತು ಕೇಳಿ ಭಯ ಆಗ್ತಾ ಇದೆ ಸರ್. ಜನರು ಹೇಳ್ತಾರೆ ಈ ಭೂತಗಳನ್ನ ಯಾರು ಎದುರು ಹಾಕೊಳ್ತಾರೋ ಅವರನ್ನ ಭೂತವಾಗಿಸ್ತಂತೆ. ನೀವುಗಳು ಕೂಡ ಹೊರಟೋಗಿ ಸರ್. ನಾನಂತೂ ನಾಳೆ ಬೆಳಿಗ್ಗೆನೆ ಇಲ್ಲಿಂದ ಓಡೋಗ್ತೀನಿ. ನೋಡಿ, ಭಯ ಪಡಬೇಕಾದ ಯಾವ ಅಗತ್ಯವೂ ಇಲ್ಲ. ನಾವು ಇದ್ದೀವಲ್ಲ ಇಲ್ಲಿ. ನೋಡಿ, ಇವನು ಭೂತ ಅದ. ಬಟ್ಟು ಭೂತ ಅದ. ಬಟ್ಟು ಇಲ್ಲ, ಇದೇನಾಯ್ತು? ನಿಲ್ಲಿ ಬಟ್ಟು. ಎಲ್ಲಿ ಹೋಗ್ತಿದ್ದೀರಿ? ನಿಲ್ಲಿ. ಇಲ್ಲ ಬಟ್ಟು, ನೀವು ನನ್ನನ್ನು ಒಬ್ಬನನ್ನೇ ಬಿಟ್ಟು ಹೋಗಬೇಡಿ. ಹೊರಗೆ ಬನ್ನಿ ಬಟ್ಟು, ಹೊರಗೆ ಬನ್ನಿ. ನಾನು ನಿಮ್ಮನ್ನು ವಾಪಸ್ ಕರ್ಕೊಂಡೇ ಹೋಗ್ತೀನಿ. ಬಟ್ಟು, ಇವನಿಗೇನಾಯ್ತು? ಅರೆ ಅರೆ ಅರೆ, ಎಲ್ಲಿಗೆ ಹೊರಡ್ತಿ? ನಿಲ್ಲು. ಬಟ್ಟು, ನೀವು ಭೂತ ಹೇಗಾದ್ರಿ? ಭೂತ ಹೇಗಾದ್ರಿ? ಏನು? ಬಟ್ಟು ಭೂತ ಅದ್ನ? ಯಾವಾಗ? ಎಲ್ಲಿ? ಹೇಗೆ? ಬಟ್ಟು ಭೂತ ಆಗೋದಕ್ಕಿಲ್ಲ. ಅಯ್ಯ, ಬಟ್ಟನ 6 ಅನ್ಸ್ ಹೇಳತ್ತೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲೇನೋ ಆಗೋದ್ರಲ್ಲಿದೆ. ಒಂದ್ ನಿಮಿಷ, ನಾನು ನಿಮ್ಮನ್ನು ಮುಟ್ಬಹುದು, ಹಿಡಿಬಹುದು. ಅದರ ಅರ್ಥ ನೀವು ಭೂತ ಅಲ್ಲ. ಡಿಂಕೆ ಚಿಕ್ಕ. ಬಟ್ಟು, ಇದರ ಅರ್ಥ ನಾವೇನು ನೋಡಿದೀವಿ ಅದು ನಿಮ್ಮ ಇಮೇಜ್ ಆಗಿತ್ತು. ಎಸ್, ಹೋಲೋಗ್ರಾಫಿಕ್ ಇಮೇಜ್. ಯಾರೋ ಹೋಲೋಗ್ರಾಫಿಕ್ ಮೆಷಿನ್ ನಿಂದ ಪ್ರೊಜೆಕ್ಟ್ ಮಾಡ್ತಿದ್ರು. ಈಗ ತಿಳಿತು ಏನು ಆಟ ಅಂತ. ಜನರಿಗೆ ಕಾಣಿಸುವಂತ ಭೂತಗಳೆಲ್ಲ ಅವೆಲ್ಲ ಇಮೇಜ್ಗಳು. ಮತ್ತೆ ಇದರ ಹಿಂದೆ ಯಾರೋ ಖಂಡಿತ ಇದ್ದಾರೆ. ಅಯ್ಯ ಗಟ್ಟು, ನಾನು ಸುಮ್ನೆ ಒಬ್ಬ ಒಳ್ಳೆ ಮನುಷ್ಯನಿಗೆ ಈ ಹೋಟೆಲ್ ಖರೀದಿಸಬೇಡ ಅಂತ ಹೇಳಿದೆ. ಅವನ್ ಪಾಪ ಹೇಳ್ತಿದ್ದ ನಾವು ಈ ಹೋಟೆಲ್ ಅನ್ನು 4 ಕಾಸಿಗೆ ಖರೀದಿಸಬಹುದು, 4 ಕಾಸಿಗೆ ಅಂತ. ನಾನು ಅವನಿಗೆ ಹೇಳಿದೆ ಇಲ್ಲಿ ಭೂತಗಳಿವೆ ಅಂತ. ಅವನ್ ಗಾಬರಿ ಅದ, ಬಹಳ ಗಾಬರಿ ಅದ. ಈಗಂತ ಅವನು ಓಡಿರ್ಬೋದು ಸಹ. ಒಂದ್ ನಿಮಿಷ, ಬಹುಶಃ ಅದೇ ವ್ಯಕ್ತಿ ಎಲ್ರಿಗೂ ಹೆದರಿಸಿ ಓಡ್ತಿರ್ಬಹುದು. ಯಾಕೆಂದ್ರೆ ಈ ಹೋಟೆಲ್ ಅನ್ನ 4 ಕಾಸಿಗೆ ಖರೀದಿಸಬೇಕು ಅಂತ. ಇವರಿಗೆ ಮನ್ಮಾನಿಯ ಭೂತ ತೋರಿಸಿ ಹೆದರಿಸಿ. ನಾನು ಭೂತ ಮನ್ಮಾನಿ ಸೋಸದಲ್ಲಿ ಚಾಯ್ ಕುಡಿತೇನೆ. ನಾನು ನಿಮ್ಮಿಬ್ಬರನ್ನು ತಿಂದಾಕ್ಬಿಡ್ತೇನೆ. ಗಟ್ಟು, ಮನ್ಮಾನಿಯವರನ್ನು ಸ್ವಾಗತ ಮಾಡೋಣ. ಸ್ವಾಗತ. ಅರೆ, ನಿಜವಾದ ಮನ್ಮಾನಿ ಬಂದ್ ಮಾಡಿ ಇಮೇಜ್. ಖಮೋಶ್.
ಮನ್ಮಾನಿ ಮನ್ಮಾನಿ ಸರ್, ನಿಮಗೆ ಸ್ವಾಗತ. ಕಮೋಶ್ ಇಲ್ಲ. ಅರೆ ಯಾಕೆ ಜೋರಾಗಿ ಹೊಡಿತಾ ಇದ್ದೀರಾ? ಏನ್ ಹೊಡಿತಾ ಇದ್ದೀರೋ? ನಾನು ಇನ್ಸ್ಪೆಕ್ಟರ್ ಮನ್ಮಾನಿ ಸೋಸ್ದೆಲೆ ಚಾಯ್ ಕುಡಿತೇನೆ. ಕಮೋಶ್ ಕಮೋಶ್. ಅರೆ ಈ ಇಮೇಜ್ ಕೈಗೆ ಸಿಗ್ತಾ ಇಲ್ಲ. ಹಿಡ್ಕೋ ಇದನ್ನು, ಹಿಡ್ಕೋ. ಇಲ್ಲ ಕಣ್ರೋ. ಸಾರಿ ಸಾರಿ ಸಾರಿ, ಆಕ್ಚುಲಿ ಈಗಷ್ಟೇ ನಿಮ್ಮ ಭೂತ ಬಂದಿತ್ತು. ಅಯ್ಯಯ್ಯ ಗಟ್ಟು, ಅಲ್ಲೋಡು ಏನು ಅಂತ. ಎಸ್, ಅಲ್ಲಿ ಅಡಗಿದೆ ಭೂತಗಳ ಮಾಲೀಕ. ಗಟ್ಟು, ಇವನೇ ಆ ಮನುಷ್ಯ. ಈ ಹೋಟೆಲ್ನ 4 ಕಾಸಿಗೆ ಖರೀದಿಸ ಬಯಸಿದ್ದ. 4 ಕಾಸಿಗೆ. ಇಲ್ಲಿ ದೇವರ ಹೋಲೋಗ್ರಾಫಿಕ್ ಇಮೇಜ್ ಪ್ರೊಜೆಕ್ಟರ್. ನಿಮ್ಮ ಆಟ ಎಲ್ಲ ಮುಗೀತು. ನನ್ನ ಹೆಸರು ಹಂಸ ಠಾಕೂರ್. ನಾನು ಈ ಹೋಟೆಲನ್ನ ವಶಕ್ಕೆ ತಗೊಳ್ಳುವ ಪರ್ಫೆಕ್ಟ್ ಪ್ಲಾನ್ ಮಾಡಿದ್ದೆ. ಆದ್ರೆ ನೀವಿಬ್ರು ಬಹಳ ಎಡವಟ್ ಮಾಡ್ಬಿಟ್ರಿ. ಎಲ್ಲ ಎಡವಟ್ ಮಾಡಿದ್ರೆ ಹಂಸ ನಗಾಡುವಾಗ ಜನರು ಯಾಕೆ ನಗಾಡೋದಿಲ್ಲ ಗೊತ್ತಿಲ್ಲ. ನಗೆಯಾಡಿ ನಗೆಯಾಡಿ. ಸಾಕು ಸಾಕು, ಇನ್ನೆಷ್ಟು ನಗ್ತೀರಿ, ಇನ್ನೆಷ್ಟು ನಗ್ತೀರಿ. ಫೈಟ್ ಮಾಡಿ, ಫೈಟ್ ಮಾಡಿ. ಎಲ್ಲರನ್ನು ನನ್ನ ಮೇಲೆನೆ ಯಾಕೆ ಬೀಳಿಸ್ತಾ ಇದ್ದೀರಿ? ಎಲ್ಲರನ್ನು ಸೈಡ್ ಅಲ್ಲಿ ಬೀಳಿಸಿ, ಇಲ್ಲಾಂದ್ರೆ ನಾನು ನಿಮ್ಮನ್ನು ಜೈಲಲ್ಲಿ ಹಾಕ್ಬಿಡ್ತೇನೆ. ಬೇಡ ಗಟ್ಟು, ಈಗ ನೀನ್ ಸ್ವಲ್ಪ ಆರಾಮ್ ಮಾಡು. ಆರಾಮ. ಈಗ ಬಟ್ಟು ತೋರಿಸ್ತಾನೆ ಮಜಾ. ನನ್ನ ಗೆಳೆಯನಿಗೆ ಹೊಡೆದ್ಯೋ? ಎಲ್ಲಿ ಬೀಳಿಸ್ತೀರಿ ಮೊದಲು ಅದನ್ನಾದ್ರೂ ಹೇಳ್ರು. ಗಟ್ಟು, ವ್ಯರ್ಥವಾಗಿ ಹೊಡೆದಾಡ್ತಿ, ವ್ಯರ್ಥವಾಗಿ. ಈ ಹೋಟೆಲ್ ನಲ್ಲಿ ನನ್ನ ಪಾರ್ಟ್ನರ್ ಆಗು. ನೋಡಿ, ನಾವು ಕೆಟ್ಟ ಕೆಲಸ ಮತ್ತು ಕೆಟ್ಟ ವ್ಯಕ್ತಿಗಳ ಜೊತೆ ಯಾವತ್ತೂ ಸೇರೋದಿಲ್ಲ. ಥ್ಯಾಂಕ್ ಯು ಗಟ್ಟು ಭಟ್ಟು. ನೀವಿಬ್ರು ನನ್ನ ಬಹಳ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ. ಯಾರಾದ್ರೂ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಮೊದಲು ಇವರನ್ನ ಎತ್ತಾಕಿ, ಇಲ್ಲಾಂದ್ರೆ ನಾನು ನಿಮ್ಮೆಲ್ಲರನ್ನ ಜೈಲಲ್ಲಿ ಹಾಕ್ಬಿಡ್ತೇನೆ. ಎತ್ತಾಕ್ರೋ.